ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ಇಂದಿನ ತರಗತಿಯಲ್ಲಿ ಸ್ವಾಗತ. ನಾನು ನಿಮ್ಮನ್ನು ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಪ್ರಚಲಿತ ವಿದ್ಯಮಾನಗಳು. ಜೂನ್ 13, 2026 ನಡೆದಿರುವಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳನ್ನು ಸಂಗ್ರಹಿಸ್ಕೊಂಡು ಬಂದಿದ್ದೇನೆ ನಿಮಗಾಗಿ. ಕಲಬುರಗಿಯಲ್ಲಿ PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಹಂತ 1ನೇ ವೇಗದಲ್ಲಿದೆ. PM ಮೆಗಾ ಇಂಟಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಆ್ಯಂಡ್ ಅಪೆರಲ್ PM ಮಿತ್ರ ಅಂಥೇಳಿ ಪಾರ್ಕ್ನ ಮೊದಲನೇ ಹಂತವನ್ನು ಕರ್ನಾಟಕದ ಕಲಬುರಗಿ ಸಮೀಪದಲ್ಲಿ ಅಭಿವೃದ್ಧಿಪಡಿಸಲಾಗ್ತದೆ. ಈ ಯೋಜನೆಯು 1000 ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು ಕೇಂದ್ರ ಸರ್ಕಾರದ PM ಮಿತ್ರ ಯೋಜನೆ ಅಡಿಯಲ್ಲಿ ಜಾರಿಗೊಳಿಸುತ್ತಿದೆ. ಮೊದಲನೇ ಹಂತದ ಮೂಲಸೌಕರ್ಯ ವಿನ್ಯಾಸ ಮತ್ತು ಆಡಳಿತಾತ್ಮಕ ಚೌಕಟ್ಟನ್ನು ಅಂತಿಮಗೊಳಿಸಲಾಗಿದೆ. ಕರ್ನಾಟಕದ ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಬಾಹ್ಯ ಮೂಲ ಸೌಕರ್ಯ ಅಂಶಗಳನ್ನು ಸೇರಿಸಿ ವಿವರವಾದ ಯೋಜನಾ ವರದಿಯನ್ನು ಪರಿಷ್ಕರಿಸಲು ಸೂಚಿಸಲಾಗಿದೆ. ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ DPR. ಪರಿಷ್ಕೃತ DPR ಅನ್ನು ಅಂತಿಮ ಅನುಮೋದನೆಗಾಗಿ ಭಾರತ ಸರ್ಕಾರದ ಯೋಜನಾ ಅನುಮೋದನಾ ಸಮಿತಿ ಪ್ರಾಜೆಕ್ಟ್ ಅಪ್ರೂವಲ್ ಕಮಿಟಿ, ಅದಕ್ಕೆ ನಾವು PAC ಅಂತ ಹೇಳ್ತೇವೆ, ಯೋಜನೆ ಪ್ರಗತಿಯನ್ನು 2026 ಜೂನ್ 11 ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಪರಿಶೀಲಿಸಲಾಯಿತು. ಹಣಕಾಸಿನ ನೆರವು ಮತ್ತು ಮೂಲ ಸೌಕರ್ಯ ಹೇಗಿರುತ್ತೆ ಇದಕ್ಕೆ ಅಂತಂದರೆ, ಈ ಯೋಜನೆ ಕೆಲವು ಸರ್ಕಾರದ ಅಭಿವೃದ್ಧಿ ಬಂಡವಾಳ ಬೆಂಬಲಕ್ಕೆ ಡೆವಲಪ್ಮೆಂಟ್ ಕ್ಯಾಪಿಟಲ್ ಸಪೋರ್ಟ್ DCSR ಆಗಿದೆ. ಕಲಬುರಗಿ ಈಶಾನ್ಯ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲೇ ಇದೆ. ಟೆಕ್ಸ್ಟೈಲ್ ಪಾರ್ಕ್ಗಳು ಉತ್ಪಾದನೆ, ಸಂಸ್ಕರಣೆ, ಲಾಜಿಸ್ಟಿಕ್ ಮತ್ತು ಸಾಮಾನ್ಯ ಸೌಲಭ್ಯಗಳನ್ನು ಒಂದೇ ಕೈಗಾರಿಕಾ ಸಮೂಹದಲ್ಲಿ ಒಗ್ಗೂಡಿಸುತ್ತದೆ. ಇನ್ನು ರಾಷ್ಟ್ರೀಯ ವಿಷಯಕ್ಕೆ ಬಂದರೆ, ಅಹಮದಾಬಾದ್ನಲ್ಲಿ ಬೀದಿ ಆಹಾರ ಮಾರಾಟಗಾರರಿಗಾಗಿ QR ಆಧಾರಿತ ಸ್ವಚ್ಛತಾ ಮೇಲ್ವಿಚಾರಣೆಯ ವಿಸ್ತರಣೆ ಮಾಡಲಾಗಿದೆ. ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ AMC 2026 ಮೇ 1 ಅಹಮದಾಬಾದ್ನ ಆಹಾರ ಮತ್ತು ಪಾನೀಯ ಮಳಿಗೆಗಳಿಗಾಗಿ QR ಕೋಡನ್ನು ಆಧಾರಿತ ಗ್ರಾಹಕ ಪ್ರಕ್ರಿಯೆಯ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. ಈ ಉಪಕ್ರಮವನ್ನು ಮೊದಲಿಗೆ ಪಾನಿಪುರಿ ಮಾರಾಟಗಾರರಿಗೆ ಆರಂಭಿಸಲಾಗಿದ್ದು, ನಂತರ ನಗರದಲ್ಲಿನ ಇತರ ಬೀದಿ ಆಹಾರ ಮಾರಾಟಗಾರರು ಕೂಡ ವಿಸ್ತರಣೆಯಾಗಿದ್ದನ್ನು ನೋಡಲಾಗಿದೆ. QR ಕೋಡ್ನಲ್ಲಿ ಮೇಲ್ವಿಚಾರಣೆ ವ್ಯವಸ್ಥೆ ಏನಪ್ಪ ಅಂದರೆ, ಗ್ರಾಹಕರು ಪ್ರದರ್ಶಿಸಲಾದ QR ಕೋಡನ್ನು ಸ್ಕ್ಯಾನ್ ಮಾಡಿ ಮಾರಾಟಗಾರರಿಗೆ 1 ರಿಂದ 5 ಶ್ರೇಣಿಯ ಅಂಕಗಳನ್ನು ನೀಡಬಹುದು. ಪ್ರಕ್ರಿಯೆಯ ಮಾನದಂಡಗಳಲ್ಲಿ ಆಹಾರದ ಗುಣಮಟ್ಟ, ನೀರಿನ ಗುಣಮಟ್ಟ, ಸ್ವಚ್ಛತೆ, ರುಚಿ, ಸೇವೆಗಳು ಕೂಡ ಸೇರಿವೆ. ಸ್ವಚ್ಛತಾ ಮಾನದಂಡಗಳ ಮೇಲ್ವಿಚಾರಣೆಗಾಗಿ AMC ರೇಟಿಂಗ್ಗಳನ್ನು ಪರಿಶೀಲಿಸಲಾಗುತ್ತದೆ. ನೋಂದಣಿ ಮತ್ತು ಅನುಸರಣೆ. ಮಾರಾಟಗಾರರ ನೋಂದಣಿಯಲ್ಲಿ ಜಾಗತಿಕ ಸ್ಥಾನ ನಿರ್ಧಾರ ವ್ಯವಸ್ಥೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS. ಇದರ ಪ್ರಮುಖ ಅಂಶಗಳೇನಪ್ಪ ಅಂದರೆ, GPSನ ಉಪಗ್ರಹ ಆಧಾರಿತ ಸ್ಥಳ ನಿರ್ಧಾರ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆಯಾಗಿದೆ. QR ಕೋಡ್ನ ಆಧಾರಿತ ಮೇಲ್ವಿಚಾರಣೆಯ ಡಿಜಿಟಲ್ ಗುರುತಿಸುವಿಕೆ ಗ್ರಾಹಕ ಪ್ರಕ್ರಿಯೆ ಮತ್ತು ಆಹಾರ ಸುರಕ್ಷತಾ ಜಾರಿಯನ್ನು ಬೆಂಬಲಿಸುತ್ತದೆ. ಮಧ್ಯಪ್ರದೇಶದಲ್ಲಿ ಬಾವಿ ಪುನರುಜ್ಜೀವನಕ್ಕಾಗಿ ಹಲ್ಮಾ ಸಂಪ್ರದಾಯಕ್ಕೆ ಮರುಜೀವ ಸಂದರ್ಭ. ಮಧ್ಯಪ್ರದೇಶದ ರುಬುವಾ ಜಿಲ್ಲೆಯ ಬೋರ್ಪಡಾ ಗ್ರಾಮದ ನಿವಾಸಿಗಳು ಇತ್ತೀಚೆಗೆ ಸಾರ್ವಜನಿಕ ಬಾವಿಯನ್ನು ಸ್ವಚ್ಛಗೊಳಿಸಿ ಪುನರುಜ್ಜೀವನಗೊಳಿಸಲು ಸಾಂಪ್ರದಾಯಿಕ ಹಲ್ಮಾ ಪದ್ಧತಿಯನ್ನು ಅನುಸರಿಸಿದರು. ಏನಿದೆ ಹಲ್ಮಾ ಸಂಪ್ರದಾಯ ಅಂದರೆ? ಹಲ್ಮಾ ಎಂಬುದು ಮಧ್ಯಪ್ರದೇಶದ ಭೀಲ್ ಬುಡಕಟ್ಟು ಸಮುದಾಯ ಅನುಸರಿಸುವ ಸಾಂಪ್ರದಾಯಿಕ ಸಮುದಾಯ ಆಧಾರಿತ ಪದ್ಧತಿಯಾಗಿದೆ. ಇದು ಕೂಲಿ ಒಪ್ಪಂದ ಅಥವಾ ಹಣಕಾಸಿನ ಪ್ರತಿಫಲವಿಲ್ಲದೆ ಸ್ವಯಂ ಪ್ರೇರಿತವಾಗಿ ನಡೆಸುವ ಸಾಮೂಹಿಕ ಶ್ರಮದ ಮೇಲೆ ಆಧಾರಿತವಾಗಿದೆ. ಈ ಸಂಪ್ರದಾಯವು ಪರಸ್ಪರ ಸಹಕಾರ, ಸಾಮಾಜಿಕ ಜವಾಬ್ದಾರಿ ಮತ್ತು ಸಮುದಾಯದ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. ಹಲ್ಮಾದ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದಿಂದ ಮಾತ್ರ ನಿರ್ವಹಿಸಲು ಕಷ್ಟವಾಗುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಗ್ರಾಮಸ್ಥರು ಒಟ್ಟಾರೆ ಸೇರುತ್ತಾರೆ. ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್,
ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನೆಲೆಸಿವೆ. ಹಲ್ಮಾ ಭಾಗವಹಿಸುವಿಕೆ ಆಧಾರಿತ ಅಭಿವೃದ್ಧಿ ಮತ್ತು ಸುಸ್ಥಿರ ಸಂಪನ್ಮೂಲ ನಿರ್ವಹಣೆಯ ಉತ್ತೇಜಿಸಲು ಸ್ಥಳೀಯ ಸಮುದಾಯ ಸಂಸ್ಥೆಯ ಒಂದು ಉದಾಹರಣೆಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ವಿಷಯಕ್ಕೆ ಬಂದಿದ್ದಾದರೆ ಅಕೂಸ್ AUKUS ಸದಸ್ಯ ರಾಷ್ಟ್ರಗಳು ಸುಧಾರಿತ ಜಲಾಂತರ್ಗಾಮಿ ಡ್ರೋನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿವೆ. ಸಂದರ್ಭ ಅಕೂಸ್ ಪಾಲುದಾರ ರಾಷ್ಟ್ರಗಳು ಇತ್ತೀಚೆಗೆ ಸುಧಾರಿತ ಜಲಾಂತರ್ಗಾಮಿ ವ್ಯವಸ್ಥೆಯನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸುವುದಾಗಿ ಹಾಗೂ ಸಮುದ್ರ ಭದ್ರತಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಘೋಷಿಸಿದೆ. ಅಕೂಸ್ ಎಂಬುದು ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್, ಅಕೂಸ್ ಮೀನ್ಸ್ ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ USA ನಡುವಿನ ತ್ರಿಪಕ್ಷೀಯ ಭದ್ರತಾ ಪಾಲುದಾರಿಕೆಯನ್ನು ಇದನ್ನು 2021ರಲ್ಲಿ ಆರಂಭಿಸಲಾಯಿತು. ಇದು ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸಲು, ತಂತ್ರಜ್ಞಾನ ಏಕೀಕರಣವನ್ನು ವೇಗಗೊಳಿಸಲು ಹಾಗೂ ಕೈಗಾರಿಕಾ ಸಾಮರ್ಥ್ಯವನ್ನು ವೃದ್ಧಿಸಲು ಉದ್ದೇಶಿಸಿ ಇಂಡೋ-ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆಯನ್ನು ಬೆಂಬಲಿಸುತ್ತಿದೆ. ಈ ಪಾಲುದಾರಿಕೆಯ ಮೂರು ರಾಷ್ಟ್ರಗಳು ಸಾಮೂಹಿಕ ಭದ್ರತಾ ಮತ್ತು ರಕ್ಷಣಾ ಹಿತಾಸಕ್ತಿಗಳ ಆಳವಾದ ಕಾರ್ಯತಂತ್ರದ ಸಹಕಾರದ ಮೂಲಕ ಮುನ್ನಡೆಸಲು ರೂಪಿಸಲಾಗಿದೆ. ಇದರಲ್ಲಿ ಪಿಲ್ಲರ್ 1 ಪರಮಾಣು ಶಸ್ತ್ರಾಸ್ತ್ರ ವರ್ಗಾವಣೆಯ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಪರಮಾಣು ಇದು ಮುಗಾ ರೇಷ್ಮೆ ಉದ್ಯಮದ ಸಮಗ್ರ ಅಭಿವೃದ್ಧಿಯನ್ನು ಉದ್ದೇಶಿಸಿದೆ. ಕುಸ್ಕರ್ ಆಧಾರಿತ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಈ ವಿಷಯ ಅಸ್ಸಾಂ ವಿಶಿಷ್ಟ ಮುಗಾ ರೇಷ್ಮೆಯ ಸೂತ್ರ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಮತ್ತು ಹೆಚ್ಚಿನ ಮೌಲ್ಯದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಇದು ಕೂಡ ಹೊಂದಿದೆ. ಉದ್ದೇಶಗಳು: ಉತ್ಪಾದನೆಯಿಂದ ಮಾರುಕಟ್ಟೆಗೊಳಿಸುವಿಕೆ, ಸಂಪೂರ್ಣ ಮುಗಾ ರೇಷ್ಮೆ ಮೌಲ್ಯ ಸರಪಳಿಯನ್ನು ಬಲಪಡಿಸುವುದು, ಅತಿಥೇಯ ಸಸ್ಯಗಳು ಹೋಸ್ಟ್ ಪ್ಲಾಂಟ್ ಬೆಳೆಸುವಿಕೆ, ರೇಷ್ಮೆ ಹುಳು ಬೀಜ ಉತ್ಪಾದನೆ, ರೀಲಿಂಗ್ ಮತ್ತು ನೇಯ್ಗೆ, ಬ್ರ್ಯಾಂಡಿಂಗ್ ಮತ್ತು ರಫ್ತು ಉತ್ತೇಜನ, ಡಿಜಿಟಲ್ ಟ್ರೇಸಬಿಲಿಟಿ, ರೇಷ್ಮೆ ಆಧಾರಿತ ಪ್ರವಾಸೋದ್ಯಮ ಅಭಿವೃದ್ಧಿ, ಹಣಕಾಸು ಇರಿಕೆ. ಈ ಮಿಷನ್ಗೆ 3 ವರ್ಷಗಳ ಅವಧಿಯಲ್ಲಿ ಸುಮಾರು 396,411 ಕೋಟಿ ಯೋಜಿಸಲಾಗಿದೆ. ಇದರ ಪ್ರಮುಖ ಲಕ್ಷಣಗಳು ಅಂದರೆ ಮುಂದಿನ ಭಾಗದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭದ್ರಾ, ಜೈ ಭಾರತ ಮಾತಾ, ಜೈ ಭುವನೇಶ್ವರಿ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.